ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. 50 ಲಕ್ಷ ರೂಪಾಯಿ ಅನುದಾನ ದುರ್ಬಳಕೆ ವಿಚಾರವಾಗಿ ಈಗ ಜಿಲ್ಲಾಧಿಕಾರಿ ವಿರುದ್ಧ ತನಿಖೆಯನ್ನ ಮಾಡಿ ಅಂತೇಳಿ ಪ್ರಾದೇಶಿಕ ಆಯುಕ್ತರಿಗೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಈ ಆದೇಶ ಈಗ ಬೆಳಗಾವಿಯಲ್ಲಿ ಮಹತ್ವದ ಬೆಳವಣಿಗೆ ಕಾರಣವಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಏನು ಅಂತಂದ್ರೆ, ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೀತಾ ಇದೆ. ಸುಮಾರು 15-20 ವರ್ಷಗಳಿಂದ ಈ ಒಂದು ಆಚರಣೆ ವರ್ಷದಿಂದ ವರ್ಷಕ್ಕೆ ಏನು ಹೆಚ್ಚಾಗ್ತಿರ್ತಕ್ಕಂಥದ್ದು. ಇಡೀ ಬೆಳಗಾವಿ ಅಷ್ಟೇ ಅಲ್ಲದೆ ವಿಜಯಪುರ, ಬಾಗಲಕೋಟೆ ಈ ನೂರಾರು ಯುವಕರು, ಸಾವಿರಾರು ಯುವಕರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಬೆಳಗಾವಿ ರಾಜ್ಯೋತ್ಸವ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು. ಈ ಬಾರಿ ಬೆಳಗಾವಿ ರಾಜ್ಯೋತ್ಸವದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು ಅಂತ ಹೇಳಿ ಪೊಲೀಸರು ಹೇಳಿರ್ತಕ್ಕಂಥದ್ದು. ಇಷ್ಟೆಲ್ಲ ಜನ ಪಾಲ್ಗೊಳ್ಳೋ ಸಂದರ್ಭದಲ್ಲಿ ಸರ್ಕಾರದಿಂದ ಇದಕ್ಕೊಂದು ಅನುದಾನವನ್ನು ಕೊಡಬೇಕು ಮತ್ತು ಈ ಒಂದು ರಾಜ್ಯೋತ್ಸವಕ್ಕೆ ಮೆರುಗನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಕನ್ನಡ ಪರ ಹೋರಾಟಗಾರರ ಹಲವು ವರ್ಷಗಳ ಬೇಡಿಕೆ ಆಗಿತ್ತು. ಅದರಂತೆ ಇಲ್ಲಿನ ಕನ್ನಡ ಪರ ಹೋರಾಟಗಾರರು, ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಸಚಿವರನ್ನ ಅನೇಕ ಸಂದರ್ಭದಲ್ಲಿ ಭೇಟಿ ಆದ್ರೂ ಕೂಡ ಯಾವುದೇ ರೀತಿ ಅನುದಾನ ಇದುವರೆಗೂ ಕೂಡ ಬಂದಿರಲಿಲ್ಲ. ಆದರೆ ಈ ಬಾರಿ ಸತತ ಪ್ರಯತ್ನದಿಂದ ಬೆಳಗಾವಿ ರಾಜ್ಯೋತ್ಸವಕ್ಕೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿತ್ತು. ಅದು ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು. ಆ ಅನುದಾನ ಬಳಕೆ ವಿಚಾರವಾಗಿ ಈಗ ಕನ್ನಡ ಪರ ಹೋರಾಟಗಾರರು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಡುವೆ ಅನೇಕ ಸಂಘರ್ಷಗಳು ಏರ್ಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಅಂತಂದ್ರೆ, ಈ ಅನುದಾನ ದುರ್ಬಳಕೆ ಆಗಿದೆ ಅಂತಕ್ಕಂಥ ಆರೋಪವನ್ನು ಕೂಡ ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ, ರಾಜ್ಯೋತ್ಸವ ನವೆಂಬರ್ನಲ್ಲಿ ಮುಗಿದ ಬಳಿಕ ಈ ಅನುದಾನ ಹಣವನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ಸಭೆಗಳಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ, ಕನ್ನಡ ಪರ ಹೋರಾಟಗಾರರಾದ ಅಶೋಕ್ ಚಂದ್ರಗಿ, ಮಹಾದೇವ್ ತಳವಾರ್, ವಾಜೀದ್ ಮತ್ತು ಶ್ರೀನಿವಾಸ್ ತಾಳೂರ್ಕರ್ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನ ಕೊಟ್ಟಿದ್ರು. ಪ್ರಮುಖವಾಗಿ ಏನಂತಂದ್ರೆ, ಬೆಳಗಾವಿಯ ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ 3 ಕಡೆಗಳಲ್ಲಿ ಒಂದು ಕನ್ನಡದ ಹಬ್ಬವನ್ನ ಆಚರಣೆ ಮಾಡೋಣ ಅಂತೇಳಿ ತೀರ್ಮಾನಕ್ಕೆ ಬರಲಾಗಿತ್ತು. ಬಳಿಕ ಅದು 3-4 ಸತತ ಸಭೆಗಳ ಬಳಿಕ ಅದನ್ನ ಜಿಲ್ಲಾಧಿಕಾರಿಗಳು ಅಲ್ಲಿಗೆ ನಿಲ್ಲಿಸಿದ್ರು. ಬಳಿಕ ಏಕಾಏಕಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಬೆಳಗಾವಿಯಲ್ಲಿ ವಿಜಯ್ ಪ್ರಕಾಶ್ ಅವರನ್ನ ಕರೆಸಿ ಒಂದು ದೊಡ್ಡ ಸಂಗೀತ ಸಂಜೆಯನ್ನ ಹಮ್ಮಿಕೊಳ್ಳಕ್ಕೆ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನ ಮಾಡ್ತಾರೆ. ಅದರಂತೆ ಬೆಳಗಾವಿಯಲ್ಲಿ ಪೋಸ್ಟರ್ ಹಾಕಿದ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಮಾಹಿತಿ ಇರಲ್ಲ. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತಹ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಹಣವನ್ನ ಬೆಳಗಾವಿ ಜಿಲ್ಲಾಡಳಿತ ಖರ್ಚು ಮಾಡಿದೆ. ಆ ಸಂದರ್ಭದಲ್ಲೇ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ಇದಕ್ಕೆ ಆಕ್ಷೇಪವನ್ನು ಎತ್ತಿದ್ರು. ಈ ಒಂದು ಅನುದಾನ ನಮ್ಮ ಬೇಡಿಕೆಗಾಗಿ ಬೇಡಿಕೆ ಇಟ್ಟ ಕಾರಣಕ್ಕಾಗಿ ಈ ಅನುದಾನ ಬಿಡುಗಡೆ ಆಗಿದೆ. ಹಾಗಾಗಿ ನಮ್ಮನ್ನೆಲ್ಲರನ್ನ ಕೂಡಿಕೊಂಡು ಒಂದು ಕನ್ನಡದ ಹಬ್ಬ ಮಾಡೋಣ ಅಂತ ಹೇಳಿ ಇಲ್ಲಿನ ಹೋರಾಟಗಾರರು ಏನು ಮನವಿಯನ್ನ ಮಾಡಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳು ಕೂಡ ಕನ್ನಡ ಪರ ಹೋರಾಟಗಾರರ ಜೊತೆಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಆ ಮಾತುಕತೆ ಕೊನೆ ಹಂತದವರೆಗೂ ಸಾಧ್ಯವಾಗಲಿಲ್ಲ. ಹೀಗಾಗಿ ಕನ್ನಡ ಪರ ಹೋರಾಟಗಾರರು ಮತ್ತು ಜಿಲ್ಲಾಧಿಕಾರಿ ನಡುವೆ ಆ ಒಂದು ಏನು ಸಮನ್ವಯದ ಕೊರತೆ ಮತ್ತು ಸಂಘರ್ಷ ಮುಂದುವರೆದಿತ್ತು. ಬಳಿಕ ಏನು ಸಮಾನ ಮನಸ್ಕ 12 ಸಂಘಟನೆಗಳಿಂದ ಈ ಒಂದು 50 ಲಕ್ಷ ರೂಪಾಯಿ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥ ಆರೋಪವನ್ನ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಒಂದು ದೂರನ್ನ ಕೊಡಲಾಗಿತ್ತು. ಕೇವಲ ಶಾಲಿನಿ ರಜನೀಶ್ ಅಷ್ಟೇ ಅಲ್ಲದೆ ಬೆಳಗಾವಿ ಗಡಿ ಉಸ್ತುವಾರಿ ಸಚಿವ HK ಪಾಟೀಲ್ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರಿಗೆ ಈ ಒಂದು ಪತ್ರ ವ್ಯವಹಾರವನ್ನು ಮಾಡಲಾಗಿತ್ತು. ಈಗ ಪತ್ರ ವ್ಯವಹಾರಕ್ಕೆ ಉತ್ತರ ಬಂದಿರತಕ್ಕಂಥದ್ದು ಏನು, ಈ ಒಂದು 50 ಲಕ್ಷ ರೂಪಾಯಿ ಅನುದಾನ ದುರ್ಬಳಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತೆ ಜಾನಕಿ ಅವರಿಗೆ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಇದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಇರುಸು ಮುರುಸು ಆಗುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಜೊತೆಗೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕಂತ ಅನಿವಾರ್ಯತೆ. ಆದ್ರೆ ಈ ಒಂದು ಅನುದಾನ ಬಳಕೆ ವಿಚಾರವಾಗಿ ಸಾಕಷ್ಟು ವೈಮನಸ್ಸು ಉಂಟಾಗಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿ ವಿರುದ್ಧ ಅಶೋಕ್ ಚಂದ್ರಗಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿ ನಡೆಸಿ ಹಲವು ಆರೋಪಗಳನ್ನು ಮಾಡಿದ್ರು. ನಮಗೆ ಯಾವುದೇ ರೀತಿ ಅವರು ನಮ್ಮ ಸಲಹೆಗಳನ್ನ ಪರಿಗಣನೆ ಮಾಡಿಲ್ಲ ಮತ್ತು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತೊಂದು ಕಡೆ ಜಿಲ್ಲಾಧಿಕಾರಿ ನಾವು ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಕೊನೆಗಳಿಗೆ ಈ ರೀತಿ ಆಗಿರ್ತಕ್ಕಂಥದ್ದು. ಇವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಕಾರ್ಯಕ್ರಮದಲ್ಲಿ ಯಾವುದೇ ಕನ್ನಡ ಪರ ಹೋರಾಟಗಾರರು ಆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಈ ಮುನಿಸು ಮುಂದುವರೆದಿರ್ತಕ್ಕಂಥದ್ದು. ಈಗ ರಾಜ್ಯ ಸರ್ಕಾರ ಏನೋ ಒಂದು ಆಯೋಗವನ್ನ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಅವ್ರು ಯಾವ ರೀತಿಯನ್ನು ತನಿಖೆ ಮಾಡ್ತಾರೆ ಅಂತಕ್ಕಂಥ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ 50 ಲಕ್ಷ ರೂಪಾಯಿ ಅನುದಾನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಳಗಾವಿ ರಾಜ್ಯೋತ್ಸವಕ್ಕೆ ಬಂದಿತ್ತು. ಈಗ ಅನುದಾನ ದುರ್ಬಳಕೆ ಆರೋಪವೂ ಕೂಡ ಇದೇ ವರ್ಷ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವಕ್ಕೆ ಅನುದಾನ ಕೊಡೋರು ಯಾರು ಅಂತಕ್ಕಂಥ ಹಲವು ಅನುಮಾನಗಳು ಸದ್ಯ ಸೃಷ್ಟಿಯಾಗಿವೆ. ಜಿಲ್ಲಾಧಿಕಾರಿಗಳು ಕನ್ನಡ ಪರ ಹೋರಾಟಗಾರರ ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಸದ್ಯ ಇರ್ತಕ್ಕಂಥದ್ದು. ಹೀಗಾಗಿ ಈಗ ಏನು ಈ ಒಂದು ಪ್ರಕರಣದ ತನಿಖೆಯಲ್ಲಿ ಯಾವ ರೀತಿ ಆಗುತ್ತೆ ಮತ್ತು ಇದರಲ್ಲಿ ಯಾರು ತಪ್ಪು ಮಾಡಿದ್ರು, ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿದ್ರು ಅಥವಾ ಜಿಲ್ಲಾಧಿಕಾರಿ ಕಚೇರಿಯಿಂದ ಆಗ್ಬೇಕಾದಂತ ಸಮನ್ವಯತೆ
ಮತ್ತು ಸಭೆಗೆ ಆಹ್ವಾನ, ಈ ರೀತಿ ಹಲವು ಸಮಸ್ಯೆಗಳಿದ್ದಾಗಿರ್ತಕ್ಕಂಥದ್ದು. ಕೇವಲ ಕನ್ನಡ ಹಬ್ಬ ಮಾಡೋದ್ರಿಂದ ಕನ್ನಡ ಉಳಿಸಕ್ಕೆ ಬೆಳೆಸಕ್ಕೆ ಸಾಧ್ಯ ಆಗಿಲ್ಲ. ಅನೇಕ ಕನ್ನಡ ಶಾಲೆಗಳು ಬೆಳಗಾವಿಯಲ್ಲಿ ಮುಚ್ಚುವ ಹಂತಕ್ಕಿದೆ. ಈ ಒಂದು ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಈ ಒಂದು ಹಣವನ್ನ ಬಳಕೆ ಮಾಡಿ ಅಂತಕ್ಕಂಥ ಸಲಹೆಗಳನ್ನು ಕೂಡ ಅನೇಕರು ಕೊಟ್ಟಿದ್ರು. ಆದ್ರೆ ಆ ಎಲ್ಲಾ ಸಲಹೆಗಳನ್ನ ಧಿಕ್ಕರಿಸಿ ಕೇವಲ ಗಾಯಕ ವಿಜಯ ಪ್ರಕಾಶ್ ಒಬ್ಬರಿಗೆ ಸುಮಾರು 18 ಲಕ್ಷ ಪ್ಲಸ್ GST ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಟೀಕೆಗೆ ಈಗ ಸದ್ಯ ಗುರಿಯಾಗಿದೆ. ಈ ಬಗ್ಗೆ ತನಿಖೆಗಳಲ್ಲಿ ಯಾವ ರೀತಿ ನಡೆಯುತ್ತೆ ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅಂತಕ್ಕಂಥ ಕುತೂಹಲಗಳು ಸದ್ಯ ಉದ್ಭವ ಆಗಿ ಈಗ ಸದ್ಯ ಇನ್ನು ಕನ್ನಡ ಪರ ಹೋರಾಟಗಾರರು ಜಿಲ್ಲಾಧಿಕಾರಿ ವಿರುದ್ಧ ತನಿಖೆಗೆ ಆದೇಶ ಮಾಡುವ ಮೂಲಕ ಸಂತೋಷವನ್ನು ಸದ್ಯ ವ್ಯಕ್ತಪಡಿಸಿರ್ತಕ್ಕಂಥ ಇವತ್ತು ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳು ನಾಳೆ 24ನೇ ತಾರೀಕಿನಂದು ಬೆಳಗಾವಿ ಕನ್ನಡ ಹಬ್ಬ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ಹಕ್ಕೊತ್ತಾಯದಿಂದ ರಾಜ್ಯ ಸರ್ಕಾರಕ್ಕೆ ಹತ್ತೊತ್ತಾಯ ಮಾಡಿ ನಾವು ರಾಜ್ಯೋತ್ಸವಕ್ಕೆ 2 ಕೋಟಿ ಬಿಡುಗಡೆ ಮಾಡ್ಬೇಕಂತೇಳಿ ಎಲ್ಲ ಸಂಘಟನೆಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀವಿ. 3-4 ಸಲ ಹೋಗಿ ಮೊನ್ನೆ ಗಡಿ ಸಚಿವರಾದಂಥ HK ಪಾಟೀಲ್ ಸಾಹೇಬ್ರನ್ನ ಭೇಟಿ ಮಾಡಿ ಅದಕ್ಕೆ ಅನುದಾನ ನೀವು ನೀಡಲೇಬೇಕಂತೇಳಿ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ದೀವಿ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿಧಿಯಿಂದ ಹಣ ಬಿಡುಗಡೆ ಆಗದಿದ್ದಾಗ ಗಡಿ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ರವರು ತಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ 50 ಲಕ್ಷ ರೂಪಾಯಿಗಳನ್ನ ರಾಜ್ಯೋತ್ಸವದ ಮುನ್ನಾ ದಿನ ಬಿಡುಗಡೆ ಮಾಡಿದ್ರು. ಆ ಹಣವನ್ನ ಸದ್ಬಳಕೆ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 3-4 ಸಾರಿ ನಾವು ಮನವಿ ಮಾಡಿಕೊಂಡ್ರು ಕೂಡ ಅವರು ಅದನ್ನ ಕಡೆಗಣಿಸಿ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರ ಮುಖಾಂತರ ಒಂದು ಸಭೆ ಮಾಡಿಸಿ ನಮ್ಮನ್ನ ಎಲ್ಲ ಸಭೆ ಮಾಡಿಸಿದ್ರು. ಸಭೆಯಲ್ಲಿ ನಮ್ಮ ತೀರ್ಮಾನ ಏನಾಗಿತ್ತು ಅಂತಂತಂದ್ರೆ ಗಡಿ ಉಸ್ತುವಾರಿ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ವೇದಿಕೆಯಲ್ಲಿ ನಾಗರಿಕ ಸನ್ಮಾನ ಮಾಡಬೇಕು ಮತ್ತು ಏನು ಬೆಳಗಾವಿ ಜಿಲ್ಲೆ ಸಲುವಾಗಿ ನಿವೃತ್ತ IAS ಮತ್ತು IPS ಅಧಿಕಾರಿಗಳಿದಾರ ಅವರನ್ನ ಸನ್ಮಾನ ಮಾಡಬೇಕು ಮತ್ತು ಹಿರಿಯ ಸಾಹಿತಿಗಳನ್ನ ಮತ್ತು ಕನ್ನಡ ಹೋರಾಟಗಾರರನ್ನ ಸನ್ಮಾನ ಮಾಡಬೇಕು. ಸ್ಥಳೀಯ ಕಲಾವಿದರಿಗೆ ಪ್ರಾಧಾನ್ಯತೆ ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆಯಾಗಿತ್ತು. ಆದ್ರೆ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಬೆಂಗಳೂರಿನಿಂದ ಕರೆಸಿ ಒಬ್ರಿಗೋ ಇಬ್ಬರಿಗೋ ಆ ಹಣ ದುರ್ಬಳಕೆ ಮಾಡುವಂತ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದನ್ನ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಯಾವುದೇ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಒಂದು ಮಾಹಿತಿ ಇಲ್ಲ, ನಮ್ಮನ್ನ ಸಂಪರ್ಕ ಮಾಡಿಲ್ಲ, ಮಾಧ್ಯಮ ಮಿತ್ರರಿಗೆ ಸಂಪರ್ಕ ಮಾಡಿಲ್ಲ, ಕಾರ್ಪೊರೇಟರ್ಗಳಿಗೆ ಸಂಪರ್ಕ ಮಾಡಿಲ್ಲ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯಕ್ಕೆ ನಾವು ಸಂಪರ್ಕ ಮಾಡಿದಾಗ ಈಗ 12:15 ಗಂಟೆ ಈಗ ಒಂದು 15 ನಿಮಿಷದ ಕೆಳಗಡೆ ಅವರಿಗೆ ಆಮಂತ್ರಣ ಪತ್ರಿಕೆ ಹೋಗಿದೆ ಅಂತೇಳಿ. ಅದರಿಂದ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಕೂಡಿ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡಿ ಹಣ ಬಿಡುಗಡೆ ಮಾಡಿಸ್ಕೊಂಡ್ ಬಂದ್ರೆ ಅದನ್ನ ಜಿಲ್ಲಾಧಿಕಾರಿಗಳು ತಮ್ಮ ಮನಸೋ ಇಚ್ಛೆ ಖರ್ಚು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾರೋ ಒಬ್ಬೊಬ್ಬರನ್ನ ಗಾಯಕರಿಗೆ ಅದನ್ನ ಅನುದಾನವನ್ನು ಕೊಟ್ಟು ಕಾರ್ಯಕ್ರಮನ ಮುಗಿಸೋಂತ ಕೆಲಸ ಮಾಡಿ ಆ ಹಣವನ್ನ ದುರ್ಬಳಕೆ ಮಾಡುವಂತ ಕೆಲಸ ಮಾಡಿದ ನಡೆಯನ್ನ ನಾವು ಎಲ್ಲಾ ಸಂಘಟನೆಗಳ ಪರವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತೆ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ತಾರೆ ಮಾಡ್ಲಿ, ಆ ಕಾರ್ಯಕ್ರಮಕ್ಕೆ ನಮ್ದು ಏನು ವಿರೋಧ ಇಲ್ಲ. ಆದ್ರೆ ಜಿಲ್ಲಾಧಿಕಾರಿ ನಡೆಗೆ ನಾವು ವಿರೋಧ ಐತಿ. ಅದಕ್ಕೆ ಕನ್ನಡ ಪರ ಸಂಘಟನೆಗಳ ನಾವೆಲ್ಲರಲ್ಲಿ ಸೇರಿದಂತವ್ರು ಆ ಕಾರ್ಯಕ್ರಮವನ್ನ ಬಹಿಷ್ಕಾರ ಹಾಕ್ತಾ ಇದ್ವಿ. ಶೀಘ್ರದಲ್ಲೇ ತನಿಖೆಯನ್ನ ಆಗಿ ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಆಗಲಿ ಅಂತಕ್ಕಂಥ ಆಗ್ರಹವನ್ನು ಕೂಡ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.